ಹಿಂದಿನ ಪಕ್ಷ ಯಾವ ಸ್ಥಾನ ಕೊಟ್ಟಿದೆ ನಾವು ಪ್ರಾಮಾಣಿಕ ಕೆಲಸ ನಾವು ಮಾಡಿದ್ದೇವೆ. ಆದ ಕಾರಣದ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ನನಗೆ ಅದ್ರ ಜೊತೆ ನನಗೆ ಪಕ್ಷ ಎಷ್ಟು ನಾನು ಅವಲಂಬಿತನಾಗಿದ್ದೇನೆ ಅಷ್ಟೇ ನಾನು ನನ್ನ ಕ್ಷೇತ್ರದ ಜನಸಾಮಾನ್ಯರ ಕೆಲಸ ಮಾಡೋದ್ರಲ್ಲಿ ಕೂಡ ನಾನು ಅವಲಂಬಿತನಾಗಿದೆ, ಅವರ ಮೇಲೆ ಅವಲಂಬಿತನಾಗಿದೆ. ಸೊ ನಾವು ಕೆಲಸ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಕೆಲಸಗಳಿದೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ. ಅದು ಸ್ವಲ್ಪ ತಡ ಆದರೆ ಮತ್ತು ಮಳೆಗಾಲ ಬಂದರೆ ಮತ್ತೆ 3 ತಿಂಗಳು ಡಿಲೇ ಆಗ್ತದೆ. ಅದಕ್ಕೆ ಮತ್ತೆ ಅದನ್ನು ಹೋಗಿ ಅಧಿಕಾರಿಗಳು ಮತ್ತು ಸ್ಥಳೀಯ ಕರೆಸಿಗೂ ಚರ್ಚೆ ಅದಕ್ಕೆ ಸಮಸ್ಯೆಗೆ ಬಗೆಹರಿಸಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಸಚಿವ ಸ್ಥಾನದ ನಿರೀಕ್ಷೆ ಇಲ್ವಾ ಸರ್? ಯಾವಾಗ ಅಸೆಂಬ್ಲಿ ನಡೆಸಬೇಕಂತ ಹೇಳ್ತಾರೆ ಅವಾಗ ಅಸೆಂಬ್ಲಿ ನಡೆಸ್ತೇನೆ. ನೋಡಿ ನಾನೀಗ ಸ್ಪೀಕರ್ ಆಗಿದ್ದೇನೆ, ನನಗೆ ಆ ವಿಷಯ ಗೊತ್ತೂ ಇಲ್ಲ, ನಮಗೆ ಇದು ಅಲ್ಲ. ಸಚಿವ ಸ್ಥಾನ ನಿರೀಕ್ಷೆ ಇಲ್ವಾ ಸರ್? ಯಾವುದು ಸಚಿವರಾಗಬೇಕು ಅಂತ ಮತ್ತೆ ನೋಡಿ, ನಾನು ಯಾವುದೇ ಸ್ಥಾನವನ್ನು ಬಯಸಿ ಬಂದಲ್ಲ. ಅದು ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಪವಿತ್ರದ ಅಜ್ಮೇರಲ್ಲಿದ್ದೆ, ನನಗೆ ಗೊತ್ತೇ ಇಲ್ಲ. ಅದರ ನಂತರ 2018ನಲ್ಲಿ 2 ಖಾತೆ ಸಿಕ್ಕಿದಾಗಲೂ ಕೂಡ ಪಕ್ಷ ನೋಡಿ ಗುರುತಿಸಿಕೊಂಡಿದೆ. ನಾನು ಶಾಸಕನಾಗಿದ್ದಾಗ ನನ್ನ ಕೆಲಸ ಸದನ ವೀರ ಪ್ರಶಸ್ತಿ ಬಂತು. ನಾನು ಸಚಿವನಾಗಿದ್ದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ನಾನು ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಡೆಸಿದ್ದೇನೆ. ಅದೆಲ್ಲ ನೋಡಿ ನನಗೆ ಪ್ರತಿಪಕ್ಷದ ಉಪನಾಯಕನಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ನನ್ನನ್ನು ನನ್ನ ಕೆಲಸ ಗುರುತಿಸಿಕೊಂಡೇ ಕೊಟ್ಟಿದ್ದಾರೆ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ ಸ್ಪೀಕರ್ ಪೋಸ್ಟು ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ ಏನು ಕೊಡ್ತಂತ ಅಂತ ನೋಡುವ. 5ರಲ್ಲಿ ನನಗೇನು ಗೊತ್ತಿಲ್ಲ. 5ರಲ್ಲಿ ನಾನು ಭಾಳ ಸಮಾಧಾನದಿಂದ ಸಂತೋಷದಿಂದ ಇದ್ದೇನೆ. ಯಾವುದು ಬಂದಗೂ ನಾವು ಸ್ವೀಕರಿಸ್ತಿದ್ದೇವೆ. ನೋಡಿ, ಇದರಲ್ಲಿ ಎಲ್ಲ ಸೇರಿಕೊಂಡು ಹೋಗುವಂಥ ಒಂದು ವಿಚಾರ ಬೇರೆ ಬೇರೆ ಅಂತಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗುವಂಥ ವಿಚಾರ ಇವತ್ತು ಇರುವಂಥದ್ದು. ಒಟ್ಟಾರೆಯಾಗಿ ನಾನು ಭಾಳ ಕ್ಷೇತ್ರದ ಕೆಲಸಗಳಿಗೆ ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೀನಿ. ನೋಡೋಣ, ತೀರ್ಮಾನ ಎಲ್ಲ ಡೆಲ್ಲಿಯಿಂದ ಆಗಬೇಕು. ಸೊ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ, ಪಕ್ಷಕ್ಕೋಸ್ಕರ ದುಡ್ದಿದ್ದೀವಿ. 18 ವರ್ಷ ಆಯ್ತು, ಈಗ 4ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ಪಾರ್ಟಿ ಹಾಗೂ ಸರ್ಕಾರ ಎರಡಕ್ಕೂ ಶಕ್ತಿ ತರುವಂಥ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದನ್ನೇ ಮುಂದುವರಿಸಬೇಕು, ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ಸೊ ಎನಿವೆ ಒಳ್ಳೆಯದಾಗಿದೆ ಎಲ್ಲನೂ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ನಾಳಿದ್ದು. ಸೊ ಅದ್ರ ಜೊತೆಯಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ನಾವು ಕೂಡ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಭೇಟಿಯೆಲ್ಲ ಆಗಿದೆ. ನಾನು ಬೆಳಿಗ್ಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಕನ್ಫರ್ಮ್ ಹೇಳಬೇಕಾಗಿರೋರು ಹೇಳಬೇಕಲ್ವಾ? ಅಲ್ಲ, ಖಂಡಿತವಾಗಿ ಬದಲಾವಣೆ ಮಾಡಲೇಬೇಕು. ಈಗ ಅವಕಾಶ ಎಲ್ಲರಿಗೂ ಕೊಡಬೇಕಲ್ವಾ? ಕೆಲವ್ರಿಗೆ ಸಿಕ್ಕಿದೆ, ಇನ್ನೊಂದಷ್ಟು ಜನಕ್ಕೆ ಕೊಟ್ಟರೆ ಒಂದು ಫ್ರೆಶ್ ಐಡಿಯಾಸು, ಒಂದು ಹೊಸತನ ಬರಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸ ಎಲ್ಲರೂ ಮಾಡಬೇಕು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಸರಿ ಮಾಡುವಾಗಲೇ ಸುಮಾರು ಜನ 2.5 ವರ್ಷ ಆದಮೇಲೆ ನಿಮಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಈಗ ಕಾರ್ಯರೂಪಕ್ಕೆ ಬರ್ಬೋದು. ಅದಕ್ಕೆ ಬಹಳ ಖುಷಿಯಾಗಿದ್ದೀರಾ ಸರ್? ಅಲ್ಲ, ಹೊಸಬ್ರಿಗೆ ಮತ್ತು ಹೊಸ ನ್ಯೂ ಬ್ಲಡ್ ಬರಬೇಕು, ಆವಾಗಲೇ ಒಳ್ಳೇದಾಗೋದು ರಾಜ್ಯಕ್ಕೆ, ಜನರಿಗೆ, ಎಲ್ಲದಕ್ಕೂ ಅವಕಾಶ ಕೊಡಬೇಕು. ಭಾಳ ಖುಷಿ ಇದೆ ನಮಗೆ, ಅದ್ರ ಬಗ್ಗೆ ಸಂಶಯನೇ ಬೇಡ ನಿಮಗೆ. ಭಾಳ ಖುಷಿ ಇದೆ. ಅದು ಅವರು ಕೂಡ ಭಾಳಷ್ಟು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡುವಾಗ ಖಂಡಿತವಾಗಿ ಇದೆಲ್ಲ ಇಂಥದ್ದು ಆದ್ರೇ ಎಲ್ಲ ಮುಂದೆ ಯಾರಿಗಾದರೂ ವಿಶ್ವಾಸ ಬರೋದು, ಪಕ್ಷದಲ್ಲಿ ದುಡಿದ್ರೆ ಅವಕಾಶ ಸಿಗುತ್ತೆ ಅನ್ನೋದು. ಸರ್, ದಾವಣಗೆರೆ ಚುನಾವಣೆ ವಿಚಾರದಲ್ಲಿ ಸಮೀರ್ ಅಹಮದ್ ಅವರ ಆಡಿಯೋ ಒಂದು ವೈರಲ್ ನೋಡಲಿಲ್ಲಪ್ಪ. ಅದು ದಾವಣಗೆರೆದು ಆಯ್ತಲ್ಲ ಎಲ್ಲ. ನೋಡಿ, ಇದು ಏನನ್ನ ಬೇಕು ಅಂತ ಬೇಕಾದ ಸಮಯದಲ್ಲಿ ಮಾಡೋದು ಗಲೀಜು ರಾಜಕೀಯ. ಅದು ಆವಾಗಲೇ ಹೇಳಿದ್ದಿದ್ರೆ ನಾವು ಅದನ್ನು ಮೆಚ್ಬೋದಿತ್ತು. ಯಾರೋ ಈ ಥರ ಮಾಡೋದನ್ನು ಎಲ್ಲ ಇವಾಗ ಸಮಯ ಸಂದರ್ಭ ನೋಡ್ಕೊಂಡು ಏನೇನೋ ಮಾಡೋದು, ಒಬ್ಬರನ್ನ ಹಾಳು ಮಾಡುವಂಥ ಪ್ರಯತ್ನ, ಇವೆಲ್ಲ ಇಟ್ಸ್ ನಾಟ್ ಎ ಗುಡ್ ಪೊಲಿಟಿಕ್ಸ್. ಅಲ್ಲಲ್ಲ, ಇಟ್ಸ್ ನಾಟ್ ಗುಡ್ ಪೊಲಿಟಿಕ್ಸ್. ಯಾರು ನೋಡ್ರಿ, ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ಹೇಳೋಕ್ಕೆ ಯಾರೂ ಇಲ್ಲ. ನಾವೆಲ್ಲರೂ ಸಮಾನರು, ಎಲ್ರಿಗೂ ಅವಕಾಶ ಎಲ್ಲರೂ ಕೇಳ್ಬೋದು, ತಪ್ಪಿಲ್ಲ. ನಾನು ಕೇಳ್ತೀನಿ, ಅವರು ಕೇಳ್ತಾರೆ, ಇನ್ನೊಬ್ರು ಇರೋರೆಲ್ಲ ಕೇಳಲಿ. ಅದರಲ್ಲಿ ಎಲ್ರಿಗೂ ಅವಕಾಶ ಕೊಡುವಂಥದ್ದು ಪಕ್ಷ ಮಾಡುತ್ತೆ. ಸೊ ಭಾಳ ನೀಚ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಇದು ಯಾವುದು ಪರ್ಮನೆಂಟ್ ಅಲ್ಲ.
ಇವೆಲ್ಲ ಟೆಂಪ್ರವರಿ. ಅವಕಾಶ ಸಿಕ್ಕಿದಾಗ ಒಳ್ಳೆ ಕೆಲಸ ನೋಡೋದು, ಅವಕಾಶದಲ್ಲಿ ಇರುವಾಗ ಒಳ್ಳೇದನ್ನು ಮಾಡೋದು, ಇದು ಬಿಟ್ಟರೆ ಬಾಕಿ ಎಲ್ಲ ಟೆಂಪ್ರವರಿ ಇದೆ. ಎಲ್ಲರದ್ದು ಹೋಗುತ್ತೆ. ನೆನ್ನೆ ಸಿದ್ದರಾಮಯ್ಯ ಅವ್ರ ಹತ್ರ ನಾನು ಮಾತಾಡ್ತಾ ಹೇಳಿದ್ರು, ಇವೆಲ್ಲ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಇರುತ್ತೆ ಅಂತ ದೊಡ್ಡ ಮಾತು ಹೇಳಿದ್ರು. ಅವರು ಕೂಡ ಭಾಳ ದೊಡ್ಡ ನಾಯಕರು, ದೊಡ್ಡ ಮನಸ್ಸಿರೋರು. ಈಗ ನೋಡಿ ಅವರು ಬಿಟ್ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಕೂಡ ರಾಜಕೀಯ ಅನ್ನೋದು ಯಾರ್ದು ಏನು ಸೊತ್ತೇನಲ್ಲ, ಎಲ್ರಿಗೂ ಸೇರಿರುವಂಥದ್ದು. ಯಾರು ಎಲ್ರಿಗೋಸ್ಕರ ಮಾಡ್ತಾರೋ ಅವ್ರಿಗೆ ಸಿಗಬೇಕು ಅನ್ನೋದು ನಮ್ಮ ಇದು.